ನಮಸ್ಕಾರ. ಈಗ ರಾಜ್ಯದಾದ್ಯಂತ ಸುದ್ದಿಯಲ್ಲಿರುವ ವಿಚಾರ ಒಂದೇ, ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಪ್ರಕರಣ. ಇದೀಗ ಈ ಪ್ರಕರಣದ ಬಗ್ಗೆ ತೆಲುಗು ಚಿತ್ರ ನಿರ್ದೇಶಕ ವಿಭಿನ್ನವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ತೆಲುಗು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅದ್ಯಾಕೆ ಟಕ್ಕರ್ ಕೊಟ್ಟರು? ದರ್ಶನ್ಗೂ ವರ್ಮಾಗೂ ಯಾವ ರೀತಿಯ ಸಂಬಂಧ ಇದೆ? ಅಷ್ಟಕ್ಕೂ ದರ್ಶನ್ ಪ್ರಕರಣಕ್ಕೆ ರಾಮ್ ಗೋಪಾಲ್ ವರ್ಮಾ ಎಂಟ್ರಿ ಕೊಟ್ಟಿದ್ಯಾಕೆ? ಬನ್ನಿ ಈ ಎಲ್ಲ ವಿಚಾರವನ್ನು ನಾವೀಗ ನೋಡೋಣ. ಸಿನಿಮಾ ಬಿಡುಗಡೆ ನಂತರ ಚಿತ್ರಕಥೆ ಬರೆಯೋದಕ್ಕೆ ಆರಂಭಿಸಿದ ವಿಚಿತ್ರ ಸನ್ನಿವೇಶ ನಟ ದರ್ಶನ್ ಆರೋಪಿಯಾಗಿರುವ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಎಂದು ಚಿತ್ರ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ವರ್ಮಾ, ಸಾಮಾನ್ಯವಾಗಿ ಚಿತ್ರ ತಯಾರಿಸುವವರು ಮೊದಲು ಚಿತ್ರಕಥೆಯನ್ನು ಸಿದ್ಧಪಡಿಸಿಕೊಂಡ ನಂತರವಷ್ಟೇ ಚಿತ್ರೀಕರಣಕ್ಕೆ ಹೋಗ್ತಾರೆ. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಚಿತ್ರೀಕರಣ ಆರಂಭ ಆಗಿರುತ್ತೆ. ಆಯಾ ಹಂತಗಳಲ್ಲಿ ಚಿತ್ರಕಥೆಯನ್ನು ಸಿದ್ಧಪಡಿಸುವ ಪರಿಪಾಠ ಕೂಡ ಇದೆ ಎಂದಿದ್ದಾರೆ. ಆದರೆ ದರ್ಶನ್ ಭಾಗಿಯಾಗಿರುವ ಕೊಲೆಯ ಪ್ರಕರಣದಲ್ಲಿ ಸಿನಿಮಾ ಬಿಡುಗಡೆಯ ನಂತರ ಚಿತ್ರಕಥೆಯನ್ನು ಹೆಣೆಯಲಾಗುತ್ತಿದೆ ಎಂದು ಈ ಪ್ರಕರಣಕ್ಕೂ ಕೂಡ ತಮ್ಮದೇ ಆದ ಧಾಟಿಯಲ್ಲಿ ವ್ಯಂಗ್ಯವನ್ನು ಮಾಡಿದ್ದಾರೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ. ಮಿತ್ರರೇ, ವರ್ಮಾ ಅವರ ಟ್ವೀಟ್ಗೆ 40ಕ್ಕಿಂತ ಹೆಚ್ಚು ಜನ ಕಮೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣ ಕುರಿತು ನೀವೇ ಒಂದು ಚಿತ್ರವನ್ನು ಕೂಡ ಮಾಡಿ ಎಂದು ಕೆಲವರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲವರು ಇದರ ಚರ್ಚೆ ಸಿನಿಮಾದಿಂದ ರಾಜಕೀಯಕ್ಕೆ ಹೊರಳಿಕೊಳ್ಳುತ್ತಿದೆ ಅಂತಾನೂ ಹೇಳಿದ್ದಾರೆ. ತನ್ನ ವೈಯಕ್ತಿಕ ಜೀವನದಲ್ಲಿ ಮಧ್ಯಪ್ರವೇಶ ಮಾಡಿದ ಒಬ್ಬ ಕಟ್ಟ ಅಭಿಮಾನಿಯನ್ನ ಹತ್ಯೆಗೈಯಲು ಮತ್ತೊಬ್ಬ ಕಟ್ಟ ಅಭಿಮಾನಿಯನ್ನ ಬಳಸಿದ ವಿಲಕ್ಷಣ ಸನ್ನಿವೇಶ ಇದು. ಫಿಲ್ಮ್ ಸ್ಟಾರ್ ಒಬ್ಬರ ಅಂಧಾಭಿಮಾನದ ಸಮಸ್ಯೆಗೆ ಸ್ಪಷ್ಟ ಉದಾಹರಣೆ ಈ ಪ್ರಕರಣ. ಮತ್ತೊಂದೆಡೆ ತನ್ನ ನೆಚ್ಚಿನ ನಟನೊಬ್ಬ ಹೇಗೆ ಬದುಕನ್ನು ನಡೆಸಬೇಕು ಎಂಬುದನ್ನು ಅಭಿಮಾನಿಗಳು ಬಯಸುವುದೇ ಆಗಲಿ ಅಥವಾ ಹೇಗೆ ಬದುಕಬೇಕು ಎಂದು ತೀರ್ಮಾನಿಸುವಂತಹ ಗೋಜಿಗೆ ಹೋಗುವುದು ಅವರ ಸಮಸ್ಯೆಗೆ ಮತ್ತೊಂದು ಸೈಡ್ ಎಫೆಕ್ಟ್ ಆಗುತ್ತದೆಯೇ ಹೊರತು ಅಭಿಮಾನಿಗಳ ಆಶಯದಂತೆ ಫಿಲ್ಮ್ ಸ್ಟಾರ್ಗಳು ಬದುಕುವುದಕ್ಕೆ ಆಗುತ್ತದೆಯೇ ಎಂಬಂತೆ ಪ್ರಶ್ನೆ ಮಾಡಿದ ಹಾಗಿದೆ ರಾಮ್ ಗೋಪಾಲ್ ವರ್ಮಾ ಅವರ ಅಭಿಪ್ರಾಯ. ನಿಜ ಅಲ್ವಾ ಮಿತ್ರರೇ? ಅವರವರ ಬದುಕು, ಅವರವರ ಸಮಸ್ಯೆಗಳು. ಅಭಿಮಾನ ಎಂಬುದು ಗೌರವಾದರಗಳಿಗೆ ಮಾತ್ರ ಸೀಮಿತವಾಗಿರಬೇಕೇ ಹೊರತು ಮತ್ತೊಬ್ಬರ ಬಾಳಿನಲ್ಲಿ ಮೂಗು ತೂರಿಸುವ ಕುರುಡು ಪ್ರೇಮ ಆಗಬಾರದು. ಅಂಧಾಭಿಮಾನಕ್ಕೆ ಅಪಾಯವೇ ಹೆಚ್ಚು. ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸಿ.